ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡೇನೆ ನಾನು. ಎಲ್ಲರಿಗೂ ಹನುಮಾನ್ ಜಯಂತಿ ಪ್ರಯುಕ್ತ ಶುಭಾಶಯಗಳು. ನಮ್ಮ ಹನುಮಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ, ಯಾರ್ಯಾರು ಏನೇನು ಇಚ್ಛೆ ಅವೆಲ್ಲ ಈಡೇರಿಸಲಿ ಅಂತ ನಾನು ಬೇಡ್ಕೊತೀನಿ. ಹಂಗೆ ನಮ್ಮ ಜಯಕ್ಕನ್ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನಮ್ಮ ಜಯಕ್ಕಂಗೆ ಚಾನಲ್ ಸ್ವಲ್ಪ ಫೇಮಸ್ ಆಗಲಿ. ನಾನು ಇವತ್ತು ಅಂಜನೆಗಳನ್ನ ಬೇಡ್ಕೊತೀನಿ, ಫೇಮಸ್ ಆಗಲಿ ಯೂಟ್ಯೂಬ್ ಚಾನಲ್ ನಮ್ಮ ಜಯಕ್ಕಂದ ಅಂತೇಳಿ. ಆಗ್ತಿತ್ತೆ ಎಲ್ಲೋಗಿದ್ದಿಲ್ಲ ಸುಟ್ಟು ಮಾರಿ ನಿಂಗೆ ಹುಡುಕಾತಿದ್ದೆ ನಾನು. ಅವ ನೀವು ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ಬಿಟ್ರಿ, ನನಗೆ ಅಲ್ಲೇ ಬಿಟ್ಟು ಗದ್ಲು ಹೋಗಿಸ್ಕೊಂಡ್ಬಿಟ್ಟೆ ನಾನು. ಹೌದೇನೆ? ಎರಡು ಕಣ್ಣು ಸಾಲ ನೋಡಿ ಇವತ್ತು ಹನುಮಪ್ಪನ ನೋಡಾಕ ಏನು ಚಂದ ಅಲಂಕಾರ ಮಾಡಿದ್ರಪ್ಪ. ಕಣ್ಣು ತುಂಬ್ಕೊಂಡ್ಬಿಟ್ಟೆ ನೋಡಿ ನಾನಾರ. ಮನಸ್ಸು ಅಗರಾತ ನಮ್ಮ ಹನುಮಪ್ಪನ ನೋಡಿದ್ಬಿಟ್ಲೇನೆ. ಹೂಳು ಜಯಕ್ಕ ಎಷ್ಟು ಚಂದ ಮಾಡ್ಯಾರ ಅಲಂಕಾರ. ಪ್ರತಿ ವರ್ಷನೂ ಹಿಂಗೆ ಮಾಡ್ತಾರೆ. ನೀ ಬಂದಿದ್ದೇನೆ? ಇಲ್ವಾ, ನಾ ಬಂದೇ ಇಲ್ಲ, ಇದೇ ವರ್ಷ ನೋಡಿ ಬಂದಿದ್ದೆ. ಚಂದ ಮಾಡ್ಯಾರ ಆದ್ರು. ಹಾಯ್ ರೀ, ಇದೇನಿದೆ ಅಲಂಕಾರ ಏನು ಮಾಡೇ ಇಲ್ಲ. ಇವ್ರು ಇಷ್ಟ ಅಲಂಕಾರದ ಬಗ್ಗೆ ಮಾತಾಡೋದು ಅನ್ಕೋಬೇಡ್ರಿ. ಇದೇ ಮೊದಲಿನ ಫೋಟೋ ರೀ. ಅಂದ್ರೆ ಇವತ್ತು ಹನುಮಾನ್ ಜಯಂತಿಗೆ ನನ್ನ ಗಂಡ ಏನಂದ್ರೆ ನನ್ನ ಕೆಲಸ ಐತಿ, ಕೆಲಸ ಮ್ಯಾಗ ಆಯ್ತು ಅಂತೇಳಿ ಕೆಲಸ ಮ್ಯಾಗ ಹೋಗ್ಯಾರ ಅವ್ರ. ಸಂಜೆ ಮುಂದೆ ಹೋಗೋಣ ಅಂತಂದ್ರೆ ಗುಡಿಗೆ. ಅದಕ್ಕೆ ನಂಗೆ ಇವತ್ತು ಅದನ್ನು ಹಾಕಕ್ಕೆ ಆಗಲಿಲ್ಲ. ಫೋಟೋ ಮೊದಲಿಂದ ಹಾಕೇನಿ ನಾನು ಇವತ್ತು ಸಂಜೆ ಮುಂದೆ ಇಲ್ಲಾಂದ್ರೆ ಮಧ್ಯಾಹ್ನ ಯಾವಾಗ ಆಗ್ತದೆ ಅವಾಗ ಹೋಗಿ ಫೋಟೋ ತೊಗೊಂಬರ್ತೀನಿ ರೀ. ನಾಳೆ ಹಾಕ್ತೀನಂತ ಫೋಟೋ. ಎಷ್ಟು ಚಂದ ಅಲಂಕಾರ ಮಾಡಿದ್ರು ಅಂತೇಳಿ ನೀವು ನೋಡೋಂತ್ರಿ. ಭಾಳ ಚಂದ ಅಲಂಕಾರ ಮಾಡ್ತಾರ್ರಿ, ನೋಡಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ. ಯಾಕೆ ಒಬ್ಳಿಗೆ ಇಟ್ಕೊಂಡು ಧಾರಾವತಿಗೆ ಬಂದು ಹೋಗಕ್ಕಾಗಿಲ್ಲ ನಿನಗೆ? ಒಬ್ಬಕ್ಕೆ ಎಲ್ಲಿ ಬರ್ಲಿವ? ನೀವು ಹೇಳಾಗ ಕೇಳಾಗ ಬಂದ್ಬಿಡ್ತಿದ್ರೆ ಅದೇ ಏನೋ ಇವತ್ತು ದಾರಿಗೆ ಸಿಕ್ಕಿರ ಅಂತ ಹೇಳಿರಿ. ಇಲ್ಲಾಂದ್ರೆ ಯಾಕೆ ಹೇಳ್ತಿದ್ರೆ ಹೇಳ, ನೀವೇ ಬಂದು ಹೋಗ್ಬಿಡ್ತಿದ್ರೆ ಸುಮ್ಮನೆ. ನಾವು ಏನು ಪದೇ ಜೊತೆಗೆ ಎಲ್ಲರೂ ಬರಂಗಿಲ್ಲ. ಹಿಂಗೆ ಹನುಮಾನ್ ಜಯಂತಿಗೆ ಅಷ್ಟೇ ಜೊತೆಗೆ ಬರೋದು. ನೀವು ಶನಿವಾರ ಅಂತಂದ್ರೆ ಯಾವಾಗಾರ ಒಮ್ಮೆ ಒಂದು ಶನಿವಾರಿಗೆ ನಾನು ನನ್ನ ಗಡ್ಡ ಬಂದು ಹೋಗಿರ್ತೀವಿ. ಈ ಧಾರಾವತಿ ಹನುಮಪ್ಪ ಚಲೋ ಐತಿ, ಬಂದು ಹೋಗ್ಬೇಕಿಲ್ಲೇ. ಪ್ರತಿ ಶನಿವಾರ ಬಂದವ್ರಿಗಂತೂ ಪುಣ್ಯ ನೋಡು. ಅದು ಪ್ರತಿ ಶನಿವಾರ ಬರಕ್ಕೆ ಆಗಂಗಿಲ್ಲ ನಮ್ಗೆ, ಯಾಕಂದ್ರೆ ಕೆಲಸ ಒಂದು ಇರ್ತಾವಲ್ಲ. ಅದು ಬಂದವ್ರಿಗೆ ಮಾತ್ರ ಪುಣ್ಯ. ಮತ್ತು ಅದು ಬೇಡ್ಕೊಂಡಿದ್ದೆಲ್ಲ ಈಡೇರ್ತಿತ್ತು ನೋಡು. ಹೂನ್ಲೇ, ನಮ್ಮ ಮನಸ್ಸೊಳಗೆ ಏನಿರ್ತಲ್ಲ ಅದನ್ನು ಬೇಡ್ಕೊಂಡು ನಾವು ಪ್ರತಿ ಶನಿವಾರ ಬಂದ್ವಿ ಅಂದ್ರೆ ನಮ್ಮ ಮನಸ್ಸೊಳಗೆ ಏನೈತಲ್ಲ ಎಲ್ಲ ಈಡೇರ್ತೈತೆ ನೋಡು. ಹೌದು, ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ನೀವು ಯಾವತ್ತು ಮಾತಾಡದೇ ಇಲ್ಲ. ನೀ ಕೇಳೇ ಇಲ್ಲ, ನಾವು ಹೇಳೇ ಇಲ್ಲ. ಈಗ ಸ್ನೇಹಿ ಹೇಳೋದ್ಲೇನೆ ಆ ಕಡೆ ಸೈಡ್ ಇರ್ಬೇಕು ನೋಡು. ಆ ಕಡೆ ಸೈಡ್ ಅದಾರ ನೋಡು, ಅಲ್ಲಿ ಅವನು ಅದ ಗುಂಡೆನೋ ಆಕಿನೂ ಅಲ್ಲೇ ನೋಡು. ಮಮ್ಮಿ, ನಾವು ಆಕಳಕ್ಕೆ ಇದು ತಿನ್ಸಿದ್ವಿ ಬಾಳೆಹಣ್ಣು. ಇವ ನಿನ್ನ ಮಗಳು ನೋಡಿ ಇವ ಚೇಕ ಇಷ್ಟು ದೊಡ್ಡಕ್ಕೆ ಆದ್ರೆ ಇನ್ನೂ ಸಣ್ಣ ಹುಡುಗಿರುತ್ತೆ, ಮಾತಾಡ ಬಿಡಂಗಿಲ್ಲ. ಆಂಟಿ, ನಾ ದೊಡ್ಡಕ್ಕೆ ಆಗಿಲ್ರಿ, ಇನ್ನೂ ಸಣ್ಣಕ್ಕೆ ನಾನು. ಈಗ ನಾನು 10th ಮುಗಿಸೇನಿ. ಐ ಆಮ್ ಅ ಲಿಟಲ್ ಗರ್ಲ್. ಲಿಟಲ್ ಗಲ್ಲ ಹೇದಿಯೋದು ಬಳೆ ಹಾಕ್ತಿ ಮತ್ತು ಲಿಟಲ್ ಗಲ್ಲ ಅಂತಿಕ್ಕಿ. ಆಂಟಿ, ಅದು ಗರ್ಲ್ ಅಲ್ರಿ, ಅದು ಗರ್ಲ್. ಏನೋ ಒಂದ್ ಗುಂಡ್ಯಾ, ದೇವ್ರ ಕೈ ಮುಗಿದಿರಿ ಚಂದಂಗೆ. 10th ಏನಾರ ಫೇಲ್ ಆಗ್ಬೇಕು ಮಗನ, ನೋಡಿನ ಮತ್ತೆ. ಇಲ್ಲ ಬೇ, ಚಲೋದಂಗೆ ಬರ್ತಿ ತಗೋ. ನಾನು ನೀ ಏನವ ದೇವ್ರಿಗೆ ಬಂದಾಗೂ ಅಡ್ಡ ಮಾತಾಡ್ತೀಯಲ್ಲ. ನಾನೇನೋ ಪಾಸಿಂಗ್ ಆಗೋಷ್ಟು ಚಂದಂಗೆ ಬರ್ದು ಬಂದೇನಿ. ಏನ ಪಾಸಿಂಗ್ ಆಗೋಷ್ಟ ಮಗನ? ನೋಡ 89 ಮಾರ್ಕ್ಸ್ ತೆಗಿಲಿಲ್ಲ ಅಂದ್ರೆ ಮನಿಂತ ಒದ್ದೊರಗೆ ಹಾಕ್ತೀನಿ ನಿನಗೆ. ಅಲ್ಲಿ ಬೇ, ಪಾಸ್ ಆದ್ರೆ ಸಾಕಂತಾನೆ ನೀನು ನೋಡಿದ್ರು 89 ಅಂತ ಹೇಳಿ ಬೇ. ಎಷ್ಟು ಡಿಫಿಕಲ್ಟ್ ಇದ್ದು ಗೊತ್ತೇನು ಕ್ವಶನ್? ಅದ್ರಾಗ ಬರೆಯೋಷ್ಟಿಗೆ ಸಾಕಾಗಿತ್ತು. ನೀ ಏನು ಬೇ ನೀನು? ನನಗದೆಲ್ಲ ಗೊತ್ತಿಲ್ಲಪ್ಪ. 89 ಮಾರ್ಕ್ಸ್ ಬರ್ಬೇಕು ನೋಡ. ಅಷ್ಟು ಬರಲಿಲ್ಲ ಅಂದ್ರೆ ಮನಿಂತ ಹೊರಗೆ ಹೋಗ್ಬೇಕು ಸರಾಳ. ಯವ್ವ, ಯಾಕೆ ಜಯಕ್ಕ ಲೇ ಹುಚ್ಚನಾಯಿ? ಮಕ್ಕಳು ಪಾಸ್ ಆದ್ರೆ ಸಾಕಂತ ಎಲ್ಲರೂ ಕಾಯತಾರ ತಂದೆ ತಾಯಿಗಳು. ನೀನು ಅದರಲ್ಲೇ ಒತ್ತಾಯ ಹಾಕಿ 89 ಮಾರ್ಕ್ಸ್ ತೆಗಿಬೇಕು, ಇಲ್ಲ ಮನೆ ಬಿಟ್ಟು ಹೊರಗೆ ಹಾಕ್ತೀನಿ ಅಂತೇಳಿ. ನೋಡ, ಹಿಂಗೆ ಒತ್ತಾಯ ಹಾಕಿ ಎಷ್ಟೋ ತಂದೆ ತಾಯಿಗಳು ಮಕ್ಕಳ ಮ್ಯಾಗ ಎಷ್ಟೋ ಮಕ್ಕಳು ಉರ್ಲಕೊಂಡು ಸತ್ತಾವು ಗೊತ್ತ. ಈ ಪ್ರೆಜರ್ಗೆ, ತಂದೆ ತಾಯಿ ಪ್ರೆಜರ್ಗೆ ಆ ಮಕ್ಕಳಿಗೆ ಹೇಳ್ಬಿಟ್ಟಿರ್ತಾರ, ಅವ್ರು ಇಷ್ಟ ಮಾರ್ಕ್ಸ್ ತೆಗಿಬೇಕು, ಇಷ್ಟ ಮಾರ್ಕ್ಸ್ ಬರ್ಬೇಕು, ಇಲ್ಲಾಂದ್ರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಮನೆ ಬಿಟ್ಟು ಹೊರಗೆ ಹಾಕ್ತೀನಿ ಅಂತೇಳಿ ಅಂದು ಪ್ರೆಜರ್ ಕೊಟ್ಟವಕ್ಕೆ ಇವು ಸ್ವಲ್ಪ ಫೇಲ್ ಆಗ್ಬಿಟ್ಲೆ, ಸ್ವಲ್ಪ ಕಮ್ಮಿ ಮಾರ್ಕ್ಸ್ ತಂದುಬಿಟ್ಲೇನೆ ಮನೆಗೆ ಏನಾರ ಅಂತಾರೆ, ಏನಾರ ಮಾಡ್ತಾರೆ ಅನ್ಕೊಂಡು ಉರ್ಲಾಕೊಂಡು ಸಾಯ್ತಾವ ಗೊತ್ತೇನೆ. ಆ ಪಕ್ಕದ ಮನೆ ಹುಡುಗ ಅಷ್ಟಾಗದ, ಈ ಹುಡುಗಿ ಅಷ್ಟಾಗದ್ಲು, ಅವ್ರು ಅಷ್ಟಾಗದ್ರಿ, ಇವ್ರು ಇಷ್ಟಾಗದ್ರಿ, ನೀನು ಇಷ್ಟ ತಗದಿ ಅಂತ ಪ್ರೆಸರ್ ಹಾಕಿ ಆ ಹುಡುಗರನ್ನ ಮಾನಸಿಕವಾಗಿ ಕುಗ್ಗಿಸಿ ಸಾಯೋಂಗ ಮಾಡ್ಬಿಡ್ತಾರ ನೋಡ. ಅರ್ಧಕ್ಕರ್ಧ ಮಕ್ಕಳು ಸಾಯಕ್ಕೆ ಕಾರಣನ ಈ ತಂದೆ ತಾಯಿಗಳನ್ನ. ಏನಾರ ಅನ್ಕೊಳ್ಳಿ ಜನ, ನನಗೇನು ಫರಕ್ ಬೀಳಂಗಿಲ್ಲ. ಅರ್ಧಕ್ಕರ್ಧ ಮಕ್ಕಳು ಸಾಯಕ್ಕೆ ಈ ತಂದೆ ತಾಯಿಗಳ ಕಾರಣ. ಪ್ರೆಸರ್ ಹಾಕಿ ಅವ್ರ ಮನಸ್ಸಿನ ಹಾಳು ಮಾಡಿಬಿಟ್ಟಿರ್ತಾರೆ ನೋಡ. ಎಕ್ಸಾಮ್ ಬರಲಿ, ಅರ್ಧಕ್ಕರ್ಧ ತಂದೆ ತಾಯಿಗಳು ಕಟ್ಟ. ಎಕ್ಸಾಮ್ ಬಂದು ಚಂದಂಗೆ ಓದ್ಕೋ, ಇಷ್ಟ ಮಾರ್ಕ್ಸ್ ತೆಗಿಬೇಕು, ಅಷ್ಟ ಮಾರ್ಕ್ಸ್ ತೆಗಿಬೇಕು, ಫೇಲ್ ಆದಿ ಅಂದ್ರೆ ಅಲ್ಲಿ ಹಾಕ್ತೀನಿ, ಇಲ್ಲಿ ಹಾಕ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಪಾಪ ಅವಕ್ಕೆ ಮಾನಸಿಕವಾಗಿ ಕುಗ್ಗಿಸಿ ಬಿಡ್ತಾರೆ ನೋಡು.
ಹ್ಞೂ ರಜೆ ಅಕ್ಕ. ಅದು ಮೊನ್ನೆ 12ನೇ ಫಲಿತಾಂಶ ಬರಲಿಲ್ಲ ಪರೀಕ್ಷೆದ. ಅದ್ರಾಗ ನೋಡಿ ಇವ ಅದೇನ 10ನೇ ಕ್ಲಾಸ್ ಒಳಗ 90 ಎಷ್ಟು ತಗೊಂಡಿತ್ತಂತವ. 90 ಮ್ಯಾಗ ತಗೊಂಡಿತ್ತಂತ ಹುಡುಗ. ಈಗ 12ನೇತಕ್ಕೆನ 70 ಎಷ್ಟು ತಗೊಂಡಾನ. ಅಷ್ಟಕ್ಕ ಉರ್ಲಾಕೊಂಡ್ಸತ್ತಾನವ. ಏನಿರ್ಬೇಕು ನೋಡಿ ಮಕ್ಕಳದ ಆಟ ಹುಚ್ಚಾಟ. ಇನ್ನೊಂದಿಷ್ಟು ಹುಡುಗರು ಫೇಲ್ ಆಗ್ಯಾವಂತೆ ಉರ್ಲಾಕೊಂಡ್ಸತ್ತಾವು, ಇನ್ನೊಂದಿಷ್ಟು ಕಮ್ಮಿ ಮಾರ್ಕ್ಸ್ ತೆಗ್ದೇವಂತೆ ಉರ್ಲಾಕೊಂಡ್ಸತ್ತಾವು. ಯವ್ವ ಈ ಎಕ್ಸಾಮ್ದು ಫಲಿತಾಂಶ ಬಂದಿದ್ದ ಎಷ್ಟು ಮಕ್ಕಳು ಉರ್ಲಾಕೊಂಡು ಸೂಸೈಡ್ ಮಾಡ್ಕೊಂಡಾವ ನೋಡು. ಬರೇ ನ್ಯೂಸ್ ಅದನ್ನ ನೋಡೋದು. ನನ್ನ ಮಗನ ಮೊನ್ನೆ ಫೋನ್ ಒಳಗೆ ತಂದು ತೋರ್ಸಾಕ ನೋಡ್ಬೇ ಹಿಂಗಾಗೈತಂತೇಳಿ ಉರ್ಲಾಕೊಂಡಾರ ನೋಡು ಅಂತೇಳಿ. ಏನು ಕೇಳ್ತೀವ ಈಗಿಂದು ಜನ್ರೇಷನ್ ಒಳಗೆ ಮಕ್ಕಳದ್ದು ನೋಡೋಕ್ಕಾಗಂಗಿಲ್ಲ ನೋಡು. ಆ ತಂದೆ ತಾಯಿಗಳು ಅರ್ಧ ಪ್ರೆಸರ, ಇಷ್ಟ ಮಾರ್ಕ್ಸ್ ತೆಗಿಬೇಕು ಅಷ್ಟ ಮಾರ್ಕ್ಸ್ ತೆಗಿಬೇಕಂತೇಳಿ ಅರ್ಧ ಈಗ ಗೆಳೆಯರ ಜೊತೆದೆ ಒಂದು ಇವ ನೋಡಿ ಎಷ್ಟು ಮಾರ್ಕ್ಸ್ ತೆಗಿದ, ಅಯ್ಯೋ ನಮ್ಮ ಜೊತೆ ಇರಕ್ಕೆ ಲಾಯಕ ಇಲ್ಲ ಇವ ಅಂತ ಅಂದ್ಬಿಡ್ತಾವ. ಇವು ಮಾನಸಿಕವಾಗಿ ನೊಂದ್ಕೊಂಡು ಸೀದಾ ನೇಣಿಗೆ ಹಾಕ್ಕೊಂತಾವ. ನಾನಂತ ನನ್ನ ಮಗನಿಗೆ ನೀ ಪಾಸ್ ಆದ್ರಷ್ಟ ಸಾಕಪ್ಪ ಅಂತಷ್ಟೇ ಹೇಳಿ ನೋಡ್ವಾ. ನಾನು ಏನು ಒತ್ತಾಯ ಮಾಡಕ್ ಹೋಗಿಲ್ಲ. ಸುಮ್ಮನೆ ಎದಕ್ಕೆ ಬೇಕವ ಇಷ್ಟು ವರ್ಷ ಸಾಕಿ ಬೆಳೆದ ಒಂದು ಪರೀಕ್ಷೆ ಸಂಬಂಧ ಮಕ್ಕಳು ಕಳ್ಕೊಳೋದು. ಈ ತಂದೆ ತಾಯಿಗಳಿಗೆ ಯಾವಾಗ ಅರ್ಥ ಆಗ್ತಿತ್ತೋ ಏನೋ ಅದು ಗೊತ್ತಿಲ್ಲ. ನೋಡ್ಲೆ ಕುಸುಮಿ ಹೇಳ್ತೀನಿ ನಿಂಗೆ, ಮಕ್ಕಳಿಗೆ ಯಾವತ್ತು ಜಾಸ್ತಿ ಒತ್ತಾಯ ಮಾಡಕ್ ಹೋಗ್ಬಾರ್ದು. ಕಲಿಬೇಕನ್ನೋ ಆಸಕ್ತಿ ಇದ್ರೆ ಅವ್ರು ಹೆಂಗಾರ ಮಾಡಿ ಕಲಿತಾರಲೆ. ನೀವು ಒತ್ತಾಯ ಮಾಡ್ಬೇಕಂತ ಏನಿಲ್ಲ. ಅವ್ರಿಗೆ ಕಲಿಬೇಕಾ ಅಂತ ಆಸಕ್ತಿ ಇದ್ರೆ ತಾವ ಓದಿ ತಾವ ಚಂದಂಗಿ ಪರೀಕ್ಷೆ ಕೊಟ್ಟು ಬರ್ತಾರೆ. ಹೌದು ನೋಡೋ ಜಯಕ್ಕ, ನಾನು ಸುಮ್ಮನೆ ಇಷ್ಟೆಲ್ಲ ಎಗರಾಡ್ಬಿಟ್ಟೆ ನನ್ನ ಮಗನಿಗೆ. ಯವ್ವ ಒಳ್ಳೆಯವ ಇದೊಂದು ಪರೀಕ್ಷೆ ಸಂಬಂಧ ನಾನು ಯಾಕೆ ಇಷ್ಟು ವರ್ಷ ಹೊತ್ತು ಸಾಕಿದ ಮಗನ ಕಳ್ಕೊಳ್ಳಿ. ಬರೀ ಮಂದಿ ಮಕ್ಕಳ ಯೂಸ್ ಮಾಡ್ತಿದ್ದೆ ನಾನು. ಅವ್ರ ಮಗ ಇಷ್ಟ ತೆಗ್ದಾನ, ಇವ್ರ ಮಕ್ಕಳು ಅಷ್ಟು ತೆಗ್ದಾರ, ನನ್ನ ಮಗನ ಬರೀ ಇಷ್ಟ ಮಾರ್ಕ್ಸ್ ತೆಗಿತಾನ ಅಂತೇಳಿ ಬರೀ ಇದನ್ನ ಯೋಚನೆ ಮಾಡ್ಕೊಂಡು ಕುಂದಿರ್ತಿದ್ದೆ. ಮಂದಿ ತೊಗೊಂಡು ಏನು ಮಾಡೋದೈತಿ, ಅವರು ತಲೆಯಾಗ ಎಷ್ಟು ಬುದ್ಧಿ ಐತೆ ಅಷ್ಟು ಬರೀತಾರೆ, ಇವ್ರ ತಲೆಯಾಗ ಎಷ್ಟು ಬುದ್ಧಿ ಐತೆ ಅಷ್ಟು ಬರೀತಾರೆ. ನಾವು ಒತ್ತಾಯ ಮಾಡಿದ್ರೆ ಏನಾಗೋದೈತಿ? ನಮ್ಮ ತಲೆಗೆ ಎಷ್ಟು ಬುದ್ಧಿ ಐತೆ ಅಷ್ಟೇ ಅಲ್ಲ ನಾವು ಬರೆಯೋದು. ಇದ್ದ ನೋಡಿ ಮೇನ್ ಅರ್ಥ ಮಾಡ್ಕೋಬೇಕಾಗಿತ್ತು ತಂದೆ ತಾಯಿ. ನನ್ನ ಮಗ ಪಾಸ್ ಆದ್ರೆ ಸಾಕವ, ಅಷ್ಟ ತೆಗಿಬೇಕು ಇಷ್ಟ ತೆಗಿಬೇಕಂತ ಏನಿಲ್ಲ. ಮಗನ ನಂಗೆ ಕ್ಷಮಿಸ್ಬೇಡಪ್ಪ, ಸಾರಿ ನಿಮ್ಗೆ ಜಾಸ್ತಿ ಪ್ರೆಸರ್ ಹಾಕ್ಬಿಟ್ಟಲ್ಲ ನಾನು. ನಡೀತೈತೆ ಮಮ್ಮಿ, ಅದು ನಿನ್ನ ಕರ್ತವ್ಯ, ನೀನು ಹೇಳ್ತಿ. ಆದ್ರೆ ನನಗೂ ಎಷ್ಟು ಬರ್ತದೆ ಅಷ್ಟು ಬರೆದು ಬಂದೆ ನಾನು. ನನಗೆ ಗ್ಯಾರಂಟಿ ಐತಿ ನಾ ಪಾಸ್ ಆಗ್ತೀನಿ ಅಂತೇಳಿ. ನಿನಗೆ ಗ್ಯಾರಂಟಿ ಐತಿಲ್ಲಪ್ಪ ನೀ ಪಾಸ್ ಆಗ್ತಿ ಅಂತೇಳಿ. ಅದು ಸಾಕ್ಬಿಡು. ಮತ್ತೆ ಏನು ಆಂಟಿ ನೀ ಚಿಂತೆ ಮಾಡಬೇಡ್ರಿ, ನಾ ಬಡ್ದು ಅವನಿಗೆ ಹೇಳ್ಕೊಟ್ಟೇನೆ ಎಲ್ಲ ಓದಾಕೆ. ಪಾಸ್ ಆಗಿ ಆಗ್ತಾನೆ, ಚಿಂತೆ ಮಾಡಬೇಡ್ರಿ ನೀವು. ಊರವ ನೀ ಇರ್ಬೇಕೇನ, ಯಾಕೆ ಚಿಂತೆ ಮಾಡ್ಲಿ ಹೇಳ? ನೀ ಅದೇ ಅಲ್ಲ ಅವನಾಗ ಬೈದು ಓದ್ಸಾಕ. ಚಿಂತೆ ಮಾಡಬೇಡ್ರಿ ನೀವೇ. ನಾವು ಆರಾಮ್ ಪಾಸ್ ಆಗ್ತೀವಿ, ಆರಾಮ್ ಬರ್ದು ನೋಡ್ರಿ. ನಾನು ಹತ್ರ ಎಕ್ಸಾಮ್ ಏನು ಟೆನ್ಷನ್ ಇಲ್ಲ ಏನಿಲ್ಲ, ಅದ ಓದಿದ್ವೇ ಇರ್ತಾವ್ರಿ ಮತ್ತೇನಿಲ್ಲ. ಬಂದ್ಲಿಕ್ಕೆ ದೊಡ್ಡದಾಗಿ ಹೇಳಾಕ ಕ್ವಶನ್ ಎಷ್ಟು ಟಫ್ ಇದ್ದು ಗೊತ್ತೇನೆ. ನಾವು ಟಫ್ ಅನ್ಕೊಂಡ್ರೆ ಟಫ್ ಆಗ್ತಾವ, ನಾವು ಈಸಿ ಅನ್ಕೊಂಡ್ರೆ ಈಸಿ ಆಗ್ತಾವು. ಅದ್ರಾಗ ಏನು ಮಹಾ ನಾವು ಬುಕ್ ಒಳಗೆ ಏನೋ ಓದ್ತೀವಿ ಅದ ಬಂದೈತಿ. ಅದೇನ ಅರ್ಥ ಮಾಡ್ಕೋಬೇಕಷ್ಟೇ. ಕ್ವಶನ್ ಅರ್ಥ ಮಾಡ್ಕೊಂಡಿವಾಗ ಆಟೋಮೆಟಿಕ್ ಆನ್ಸರ್ ಬರ್ತೈತಿ. ಆದ್ರೆ ಮಮ್ಮಿ ನೀ ಸೂಪರ್, ನೀ ಚಂದ ಭಾಷಣ ಮಾಡಿದಿ ಮಮ್ಮಿ. ನೀನೆ ಬೇವರ್ಸಿ ನಾನು ಭಾಷಣ ಮಾಡಿದೆ, ನಿನಗೆ ಹೇಳಿದ್ದೆ ನಿಮ್ಮ ಅಂಟಿಗೆ ಅರ್ಥ ಮಾಡ್ಕೊ ಅಂತೇಳಿ. ಏನ ಹೇಳ ಮಮ್ಮಿ, ನೀ ಏನ ಹೇಳಿದ್ರು ಭಾಷಣ ಮಾಡ್ದಂಗೆ ಇರ್ತೈತಿ ನೋಡ. ನೀ ಅಷ್ಟಲ್ಲ, ಇಡೀ ಹಳ್ಳಿನ ಅಂತಿದ್ದೀನಿ ಅವ್ವ ಏನಾರ ಹೇಳಿದ್ರೆ ಭಾಷಣ ಮಾಡ್ದಂಗೆ ಇರ್ತೈತೆ ಅಂತೇಳಿ. ಯಾಕ್ಲೆ ಪ್ರೇಮಿ, ನಾ ಭಾಷಣ ಮಾಡ್ದಂಗೆ ಇರ್ತೇನೆ ಮಾತಾಡಿದ್ರೆ? ಹಂಗೆ ತಮಾಷೆ ಮಾಡಿ ತಗೋ ರೇವಾ, ನಿನ್ನ ಮಗಳು ಮಾಡತಿದ್ಲ ಅಂತೇಳಿ. ಎಲ್ಲ ಸುಬ್ಬಿ ಮತ್ತೆ ಜಯಕ್ಕ, ನಿನ್ನ ಮಗಳದ ಪರೀಕ್ಷೆ ಫಲಿತಾಂಶ ಬಂದ್ಮೇಲೆ ಮತ್ತೆ ಪಾರ್ಟಿ ಕೊಡಿಸ್ಬೇಕವ ನಮ್ಮ ಮಗನಿನ. ಕೊಡ್ಸಮ್ ತಗೋರವ, ಅದ್ರಾಗ ಕೊಡ್ಸಮ್ ತಗೋ. ಮೊದ್ಲು ಅವ್ರ ಫಲಿತಾಂಶ ಬರ್ಲಿ. ಮಮ್ಮಿ ನಂಗೆ ಈ ಸಲ ಹೊಸ ಫೋನ್ ಕೊಡಿಸ್ಬೇಕು ನೋಡು. ಯಾಕವಾ ಈಗ ಯಾಕೆ ಫೋನ್? ಮತ್ತೀಗ ನಾನು ನೆಕ್ಸ್ಟ್ ಕಾಲೇಜ್ ಹೋಗ್ತೀನಲ್ಲ. ನಿಮ್ಮ ಅಕ್ಕಗ 12ನೇ ಮುಗಿಯೋ ಮಟ್ಟ ಫೋನ್ ಕೊಟ್ಟಿಲ್ಲ ನಾವೇ. ನಿನಗೂ ಅವಾಗ ಕೊಡೋದು, 12ನೇ ಮುಗಿಲಿ ಅವಾಗ ಕೊಡೋದು. ಎಷ್ಟು ಒಳ್ಳೆದಿರವ, ನಾನು ಏನಾರು ಚಲೋ ಮಾರ್ಕ್ಸ್ ತೆಗೆದು ನಾ ಕೇಳಿದು ಕೊಡಿಸ್ತೀನಿ ಅಂತಂದಿಲ್ಲ. ಫೋನ್ ಅಂದ್ಬಿಟ್ಟು ಏನಾರು ಕೊಡಿಸ್ತೀನಿ ನಾನು, ಫೋನ್ ಮಾತ್ರ ಕೊಡಂಗಿಲ್ಲ. ಸರಿ ತಗೋ. ಅಜ್ಜಗೆ ಹೇಳ್ತೀನಿ ನಾನು, ಅಜ್ಜ ಕೊಡಿಸ್ತಾರೆ. ಅಜ್ಜ ನಂಗೆ ಬೇಡ ನಂಗಿಲ್ಲ. ನಿಮ್ಮ ಅಜ್ಜಾಗ ಮೊದ್ಲ ನಾ ಹೇಳ್ತೇನೆ, ಫೋನ್ ಕೇಳಿದ್ರೆ ಕೊಡ್ಸಕ್ ಹೋಗ್ಬಿಡ್ರಿ ಮಾವರ ಅಂತೇಳಿ. ನಿನಗೆ ಗಂಟ ಕೊಡ್ಸೋದು. ನಡಿ ಅದೇ ಏನಾಗೈತೆ ಅನ್ನತ್ತಿ. ನಡಿ, ಪೂಜೆ ಮುಗಿದೈತಿ, ಇನ್ನೊಂದು ಸ್ವಲ್ಪ ಕುಂತು ಹೋಗೋಣಂತ ಮನೆಗೆ.